ಪಾಕಿಸ್ತಾನದ ಭಾವಲ್ಪುರದವರೆಗೂ ನಾವು ನುಗ್ಗಿರೋದಿದೆಯಲ್ಲ, ಸಾಮಾನ್ಯವಾದ ಸಂಗತಿ ಅಲ್ಲ. ಭಾವಲ್ಪುರ್ ಅಂತಂದ್ರೆ ಪಾಕಿಸ್ತಾನದ ಅತ್ಯಂತ ಒಳಗೆ, ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಒಳಗೆ ಪಾಕಿಸ್ತಾನದೊಳಗೆ ನುಗ್ಗಿ ನಾವು ಬಡಿದಿರೋದಿದೆಯಲ್ಲ, ಇದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ, ಭಾರತದ ನೇತೃತ್ವದ ಸಾಮರ್ಥ್ಯವನ್ನ ಮತ್ತು ಇಡೀ ಭಾರತೀಯರು ಜೊತೆಯಲ್ಲಿದ್ದಾರೆ ಅನ್ನುವಂಥದ್ರ ಏಕತೆಯ ಸಾಮರ್ಥ್ಯವನ್ನ ಜಗತ್ತಿಗೆ ಸಾಬೀತುಪಡಿಸಿದೆ. ಪಾಕಿಸ್ತಾನಕ್ಕಂತೂ ಇದು ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂತ ಹೊಡೆತ ಅಂತ ನನ್ಗನ್ಸುತ್ತೆ. ಭಾರತ ಪಾಕಿಸ್ತಾನ ಸ್ಟ್ರೈಕ್ ಮಾಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಅವಕಾಶ ಮಾಡಿಕೊಡ್ತು. ನಾವು ನಮ್ಮ ಸಿಂಧು ನದಿಯ ಅಥವಾ ಇಂಡಸ್ ವಾಟರ್ ಟ್ರೀಟಿನ ಅಬೆಸಿನ್ಸಿ ಕಳಿಸಿದ ನಂತರ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಅವ್ರು ಹೇಳಿದ್ರು ನೀವು ನೀರು ನಿಲ್ಸಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಆಕ್ಟ್ ಆಫ್ ವಾರ್ ಅಂತ. ನಾವು ನೀರು ನಿಲ್ಸಿದ್ವಿ, ಕೆಲವೊಂದ್ಸಲ ನಿಲ್ಸಿದ್ವಿ, ಕೆಲವೊಂದ್ಸಲ ಜಾಸ್ತಿ ಬಿಟ್ವಿ. ಒಂದ್ ಕಡೆ ಪ್ರವಾಹ ಇತ್ತು, ಒಂದ್ ಕಡೆ ಅವರಿಗೆ ಕ್ಷಾಮ ಬಂದಿರುವಂತ ಸ್ಥಿತಿ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ನಮ್ಮ ಜೊತೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿಗೆ ಬರಲಿಲ್ಲ. ಇದು ಮೊದಲನೇದು. ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು, ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ, ನಾವು ಸರ್ಪ್ರೈಸ್ ಅಟ್ಯಾಕ್ ಮಾಡಲಿಲ್ಲ. ಈ ಒಂದು 10-12 ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ಗಳನ್ನ ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ.